ಸರ್ವಜ್ಞ ಚಿಣ್ಣರ ಲೋಕ ವಾರ್ಷಿಕೋತ್ಸವ ಚಿಣ್ಣರ ಚಿಲಿಪಿಲಿಯನ್ನು ಬುಧವಾರ ದಿನಾಂಕ 4.2/2026 ಎಸ್ಜಿಎಂ ಪಂಡಿತ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮಕ್ಕಳಿಂದ ಪ್ರಾರ್ಥನೆ, ಗೀತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯವಾಗಿ ಮಕ್ಕಳು ನಡೆಸಿಕೊಟ್ಟರು. ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ನಿ. ಪ್ರ. ಸಿದ್ಧಲಿಂಗ ಮಹಾಸ್ವಾಮಿಗಳು, ಶ್ರೀ ಮುರುಗಂದ್ರ ಶಿವಯೋಗಿ ವಿರಕ್ತ ಮಠ ಯಡ್ರಾಮಿ ವಹಿಸಿದ್ದರು. ಉದ್ಘಾಟಕರಾಗಿ ಶಂಕ್ರಮಠದವಳಗಿ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಆ. ಮುಖ್ಯ ಅತಿಥಿಗಳಾಗಿ ಬಾಬುರಾವ ಯಡ್ರಾಮಿ, ಸ್ಥಾನಿಕ ಸಂಪಾದಕರು, ವಿಜಯವಾಣಿ ಹಾಗೂ ಅಧ್ಯಕ್ಷರು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ. ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಚೆನ್ನಾರೆಡ್ಡಿ ಪಾಟೀಲ, ಸಂಸ್ಥಾಪಕರು, ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹ, ಕಲಬುರಗಿ. ಗೀತಾ ಚೆನ್ನಾರೆಡ್ಡಿ ಪಾಟೀಲ, ಅಧ್ಯಕ್ಷರು, ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹ. ಅಭಿಷೇಕ ಚೆನ್ನಾರೆಡ್ಡಿ ಪಾಟೀಲ, ಮುಖ್ಯ ಶೈಕ್ಷಣಿಕ ನಿರ್ದೇಶಕರು, ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹ, ಕಲಬುರಗಿ. ಸಂಗೀತಾ ಪಾಟೀಲ್, ನಿರ್ದೇಶಕರು, ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹ, ಕಲಬುರಗಿ. ಅನಿತಾ ಜಿ. ಕುಲಕರ್ಣಿ, ಪ್ರಾಂಶುಪಾಲರು, ಸರ್ವಜ್ಞ ಚಿಣ್ಣರ ಲೋಕ. ಉಪಸ್ಥಿತಿ ಕರುಣೇಶ್ ಹಿರೇಮಠ, ಪ್ರಶಾಂತ್ ಕುಲಕರ್ಣಿ, ಸರ್ವಜ್ಞ ಚಿಣ್ಣರ ಲೋಕ. ಬೋಧಕ, ಬೋಧಕೇತರ ಸಿಬ್ಬಂದಿ, ಸರ್ವಜ್ಞ ಚಿಣ್ಣರ ಲೋಕ ಮಕ್ಕಳ ಪಾಲಕರು ಭಾಗವಹಿಸಿದ್ದರು. Thank you, sir, for being with us and gracing our occasion. ಬಂದಿದ್ರು, ಅದನ್ನ ನೋಡಿ ನನಗೆ ಬಹಳ ಅಂದ್ರೆ ಬಹಳ ಖುಷಿಯಾಗಿದೆ. ಸೊ ಅದನ್ನ ವ್ಯಕ್ತಪಡಿಸುತ್ತಾ ಈ ಸರ್ವಜ್ಞ ಚಿಣ್ಣರ ಲೋಕದ ವಾರ್ಷಿಕೋತ್ಸವ 13ನೇ ವರ್ಷದ ಒಂದು ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ಪೂಜ್ಯ ಶ್ರೀ ಅಭಿಷೇಕ್ ಚೆನ್ನಾರೆಡ್ಡಿ ಪಾಟೀಲ್ ಅವರವರೇ ಮತ್ತು ಶ್ರೀಮತಿ ಸಂಗೀತಾ ಪಾಟೀಲ್ ಅವರೇ ಮತ್ತು ಶ್ರೀಮತಿ ಅನಿತಾ ಜಿ ಕುಲಕರ್ಣಿ ಪ್ರಾಂಶುಪಾಲರೇ ಮತ್ತು ಇನ್ನೋರ್ವ ಬಹಳ ಮುಖ್ಯವಾದಂಥ ಅತಿಥಿಯಾದಂತಹ ಶ್ರೀ ಬಾಬುರಾವ್ ಯಡ್ರಾಮಿ ಸರ್ ಅವರೇ, ಸಮಸ್ತ ಸರ್ವಜ್ಞ ತಂಡದ ಪ್ರಾಂಶುಪಾಲರೇ, ಮುಖ್ಯ ಶಿಕ್ಷಕರೇ, ಶಿಕ್ಷಕ ಬಳಗವೇ ಮತ್ತು ಇಲ್ಲಿ ಓದತಕ್ಕಂತಹ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಅವರನ್ನ ಇಲ್ಲಿ ರಂಗುರಂಗಿನ ನೋಟಗಳಲ್ಲಿ ನೋಡಲಿಕ್ಕೆ ಬಯಸುವಂತಹ ಪಾಲಕರೇ ಮತ್ತು ಪೋಷಕರೇ, ನನಗೆ ಐ ಆಮ್ ರಿಯಲಿ ಹ್ಯಾಪಿ ಟು ನಿಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕೆ ಮತ್ತು ಈ ಒಂದು ವರ್ಷದ ಒಂದು ಅವಧಿಯಲ್ಲಿ ಏನೆಲ್ಲ ಸರ್ವಜ್ಞದಿಂದ ಆದಂತಹ ಕಿರು ನೋಟಗಳನ್ನು ಒಂದು 2-3 ಆಕ್ಟಿವಿಟೀಸ್ ಮತ್ತು ಡ್ಯಾನ್ಸ್ಗಳಲ್ಲಿ ನೋಡಲಿಕ್ಕೆ ನನಗೆ ಬಹಳ ಖುಷಿ ಆಯಿತು. ಇದು ಕಳೆದ ಒಂದು ವರ್ಷದ ಹಿಂದೆ ಕೂಡ ನಾನು ಈ ಒಂದು ಸಮಾರಂಭಕ್ಕೆ ನಾನು ಬಂದಿದ್ದೆ. ಅಲ್ಲಿಗೂ ಇಲ್ಲಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಇದೇ ರೀತಿ ಸರ್ವಜ್ಞ ಅಂದರೆ ಸರ್ವಗುಣಗಳ ಸರ್ವಜ್ಞ, ಆ ಒಂದು ಸಂಸ್ಥೆಯ ಹೆಸರಲ್ಲೇ ಸರ್ವಜ್ಞ ಇರುವುದೇ. ಅದಕ್ಕೆ ಇದರಲ್ಲಿ ಬಹಳಷ್ಟು ನಮಗೆ ಶಕ್ತಿ, ಯುಕ್ತಿ ಮತ್ತು ಮುಂದೆ ಮಾಡುವಂತಹ ಕಾರ್ಯಕಲ್ಪ ಯಾವ ದಾರಿಯಲ್ಲಿ ಮಗು ನಡಿಬೇಕು ಅನ್ನೋದನ್ನು ಬಹಳ ಆತ್ಮೀಯತೆಯಿಂದ, ಇಲ್ಲಿ ವ್ಯಾಮೋಹದಿಂದ, ಇಲ್ಲಿ ನಮಗೆ ಗುರುಗಳು ಗುರುವಾಗಿ ಅಲ್ಲ, ಒಂದು ದಾರಿ ದೀಪರವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂತಹ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅದೇ ಒಂದು ಸಾಕ್ಷಿಯಾಗಿ ಇವಾಗ ನನ್ನ ಸನ್ಮಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಕ್ರಿಕೆಟಲ್ಲಿ BCCI ಇಂದ ಒಂದು ಗುರುತಿಸ್ಪಟ್ಟು ನಮ್ಮ ಕಲಬುರಗಿಯ ಒಂದು ಹೆಮ್ಮೆಯ ಪುತ್ರಿ
ಆ ಒಂದು ಸ್ಥಾನಕ್ಕೆ ಹೋಗಿದ್ದಾಳೆ ಅಂತಂದ್ರೆ ಸ್ಟೇಟ್ ಲೆವೆಲ್ ಏನು ರ್ಯಾಂಕ್ ಅನ್ನ ತಗೊಳ್ತಾರೆ, ಸರ್ಟಿಫಿಕೇಟ್ ತಗೊಳ್ತಾರೆ, ಅದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಯಾಕಂದ್ರೆ ಇದರದ ಒಂದು ಪರ್ಸೆಂಟೇಜ್ ಅಲ್ಲಿ ಕೋಟಾ ಅನ್ನೋದು ಒಂದು ಇರುತ್ತೆ, ಸ್ಪೋರ್ಟ್ಸ್ ಕೋಟಾ ಅಂತ ಹೇಳಿ. ಸೊ ಅಲ್ಲಿ ಅವರಿಗೆ ಕೂಡ ಸಹಾಯಕವಾಗ್ತದೆ. ಮುಂದೆ ಅವರು ಸ್ಪೋರ್ಟ್ಸ್ ಮನ್ನೇ ತಮ್ಮ ಕರಿಯರ್ ಆಗಿ ಮಾಡಿಕೊಂಡ್ರೆ ಅವರಿಗೆ ಕೂಡ ಅಲ್ಲಿ ಮೀಸಲಾತಿ ಇರ್ತದೆ, ಅವರಿಗೆ ಆ ಒಂದು ಹುದ್ದೆಯನ್ನ ತೆಗೆದುಕೊಳ್ಳಿಕ್ಕೆ ವಿಭಿನ್ನ ಬೇರೆ ಬೇರೆ ವಿಭಾಗಗಳಲ್ಲಿ ಅಲ್ಲಿ ನಮಗೆ ಸ್ಥಾನವನ್ನು ಸಿಗ್ತದೆ. ಅದಕ್ಕಾಗಿ ರಿಯಲಿ ಅಪ್ರಿಷಿಯೇಟ್ ವಿತ್ ದ ಪೇರೆಂಟ್ಸ್ ಆಫ್ ದ ಚೈಲ್ಡ್ ಆಸ್ ವೆಲ್ ಆಸ್ ದ ಟೀಮ್ ಆಫ್ ದ ಸರ್ವಜ್ಞ, ಬಿಕಾಸ್ ಅವರ ಒಂದು ಅಪ್ರಿಷಿಯೇಷನ್, ಒಂದು ಬೆನ್ನು ತಟ್ಟುವಿಕೆ ಇರದಿದ್ರೆ ಮಗು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ಅವರಿಗೆ ಕೂಡ ಹೇಳ್ತಾ, ಜೊತೆಗೆ ಇನ್ನೊರು ಒಂದು ಸ್ವಿಮ್ಮಿಂಗ್ ಅಲ್ಲಿ ಆಗಿರಲಿ, ಮತ್ತು ನನ್ನ ಒಂದು ಕ್ಷೇತ್ರ ಅಂತಂದ್ರೆ SSLC ರಿಸಲ್ಟ್. ಅದಕ್ಕೆ SSLC ರಿಸಲ್ಟ್ ಅಂತ ಬಂದಾಗ ಪಾಲಕರು ಮತ್ತು ಪೋಷಕರು ಮತ್ತು ಈ ಒಂದು ಶಾಲೆಯ ಸಮಸ್ತ ಆಡಳಿತ ಮಂಡಳಿಯಲ್ಲಿ ನನ್ನ ಒಂದು ಸವಿನಯ ಪ್ರಾರ್ಥನೆ ಇದೆ. ಯಾಕೆಂದ್ರೆ ನಾನು ಉಪನಿರ್ದೇಶಕ್ಕಾಗಿ ಹೇಳ್ತಾ ಇಲ್ಲ, ನಾನು ಒಬ್ಬ ಶಿಕ್ಷಕ ಮತ್ತು ಕಲಬುರಗಿ ಜಿಲ್ಲೆಯ ನಾಗರಿಕ ಅಂತ ತಿಳ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯ ರಿಸಲ್ಟು ಹೋದ ವರ್ಷ ಕಡೆಯ ಸ್ಥಾನದಲ್ಲಿತ್ತು. ಅದಕ್ಕೆ ಮಹಾಸ್ವಾಮಿಗಳು ಕೂಡ ತಮ್ಮ ಆಶೀರ್ವಚನದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಕೂಡ ಆಶೀರ್ವದಿಸಬೇಕು. ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ವಿದಿನ್ ಒಂದು ಶಾಲೆಯಿಂದ ನಾನು 619 ಬಂದಂತಹ ಮಗುವನ್ನ ಸನ್ಮಾನವನ್ನ ಮಾಡಿದ್ವಿ. ಆದರೆ 625 ಅಂಕ ಬರುವಂತಹ ಸಾಧ್ಯತೆ ಇದೆ. ಅದಕ್ಕೆ ಶ್ರಮವನ್ನ ಇನ್ನೂ ಒಂದು ಕೇವಲ 40 ದಿನಗಳು ಮಾತ್ರ ಉಳಿದಿದೆ. ಆ 40 ದಿನಗಳಲ್ಲಿ SSLCಗೆ ಕುಳಿತುಕೊಂತಹ ಮಕ್ಕಳಿಗೆ ಪಾಲಕರು, ಪೋಷಕರು ಮತ್ತು ನಮ್ಮ ಸಮಸ್ತ ಆಡಳಿತ ಮಂಡಳಿಯವರು ಬಹಳಷ್ಟು ಅವರಿಗೆ ಪ್ರಿಪ್ರೇಷನ್ಸ್ಗೆ ಅವಕಾಶವನ್ನು ಕೊಡ್ರಿ. ಮನೆಯಲ್ಲಿ ಯಾವುದೇ ಕೆಲಸವನ್ನು ಹಚ್ಚಲಿಕ್ಕೆ ಹೋಗಬೇಡ್ರಿ, ಮತ್ತು ರಿವಿಷನ್ ಮಾಡಿಸ್ಲಿಕ್ಕೆ ಹೇಳ್ರಿ. ಒಳ್ಳೆ ಪೌಷ್ಟಿಕವಾದಂಥ ಆಹಾರವನ್ನು ಕೊಡ್ರಿ. ಆಮೇಲೆ ಸರಿಯಾಗಿ ಹೆಲ್ತ್ ಇಶ್ಯೂಸ್ ಆಗಬಾರ್ದು. ಮತ್ತು 625 ಮಕ್ಕಳು ಯಾರು 10,001 ರೂಪಾಯಿಯನ್ನ ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಕೂಡ ಇಷ್ಟಪಡ್ತೇನೆ. ಇದು ಬರೀ ಹೇಳಲಿಕ್ಕಲ್ಲ, ಮನಸಾರೆ ಹೇಳ್ತಾ ಇದ್ದೀನಿ. ಇದು 10,010 ಮಕ್ಕಳು ತಗೊಂಡ್ರು ನನಗೆ ಇಷ್ಟದಿಂದ ಕೊಡ್ತೀನಿ. ನನಗೆ ಕಲಬುರಗಿ ಜಿಲ್ಲೆಯ ಮಕ್ಕಳು ಟಾಪ್ ರ್ಯಾಂಕಲ್ಲಿ ಬರಬೇಕು. ನಮ್ಮ ಒಂದು ಪೇಪರಲ್ಲಿ ಮೀಡಿಯಾದವ್ರಿಗೆ ಕೂಡ ಇದ್ದಾರೆ ಇಲ್ಲಿ, ಅವರು ಕೂಡ ಹೇಳಬೇಕು ಕಲಬುರಗಿ ಜಿಲ್ಲೆ ಟಾಪ್ ಬಂದೇ ಬರುತ್ತೆ ಅಂತ ಹೇಳಿ. ಅದಕ್ಕೆ ತಾವೆಲ್ಲರೂ ಆಶಿಸಬೇಕು, ಶ್ರಮಿಸಬೇಕು. ಮತ್ತು ಇನ್ನುಳಿದಂತಹ ರೀತಿಯಲ್ಲಿ ಹೇಳಬೇಕಾದ್ರೆ ಕಲೆ ಅಂತಂತ ಬಂದಾಗ ಎಲ್ಲನೂ ಕಲೆಯಲ್ಲಿ ಇರ್ತಾರೆ. ಒಂದು ಹಂತದ ತನಕ ಭರತನಾಟ್ಯಂ ಕಲಿತಾರೆ, ಕರಾಟೆ ಕಲಿತಾರೆ, ಕಬಡ್ಡಿ ಕಲಿತಾರೆ, ಮತ್ತು ಡ್ರಾಯಿಂಗ್ ಅಲ್ಲಿ ಇರ್ತಾರೆ, ಮ್ಯೂಸಿಕ್ ಅಲ್ಲಿ ಇರ್ತಾರೆ. ಈ ಮಗು ನೋಡಿದೆ ನಾನು ಪ್ರಾರ್ಥನೆ ಆಡ್ಬೇಕಾದ್ರೆ, ಇಬ್ರು ನಮ್ಮ ಶಿಕ್ಷಕ ಬಳಗ ಮತ್ತು ನಮ್ಮ ಪಾಲಕ ಬಳಗ. ಅದಕ್ಕೆ ಯಾವುದೇ ವೃತ್ತಿ ದೊಡ್ಡದಲ್ಲ, ಸಣ್ಣದಲ್ಲ. ಅವರು ಏನನ್ನ ಇಷ್ಟಪಡ್ತಾರೆ ಅವ್ರಿಗೆ ಪಾಲಿಸಿ ಪೋಷಿಸಿ ಅವರ ಗುರಿಯನ್ನ ಸಾಧಿಸಲಿ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸ್ಬೇಕಂತ ಹೇಳ್ತಾ, ನನಗೆ ಈ ಒಂದು ಶಾಲೆಯ ಚಿಣ್ಣರ ಚಿಲಿಪಿಲಿ ಇಲ್ಲಿ ಬಂದು ಕೂತ್ಕೊಂಡು 1 ಅವರ್ ನನಗೆ ಸುಮಾರು ಫೋನ್ ಕಾಲ್ಸ್ಗಳು ಇತ್ತು. ಭಾಳ ಒತ್ತಡದಲ್ಲಿನೇ ನಾನು ಬಂದಿದ್ದೆ, ನೇರವಾಗಿ ಮೀಟಿಂಗಿಂದಲೇ ಬಂದಿದ್ದೆ. ಆದರೆ ಬಹಳ ಪ್ರಶಾಂತವಾದಂತಹ ಮನಸ್ಸಿಂದ ಈ AC ರೂಮಲ್ಲಿ ಕೂತ್ಕೊಂಡು ಮಕ್ಕಳನ್ನು ನೋಡಿದಾಗ ನನಗೂ ಕೂಡ ನನ್ನ ಬಾಲ್ಯದ ನೆನಪಾಯಿತು, ನನಗೂ ಕೂಡ ನಮ್ಮ ತಾಯಿಯನ್ನು ನೆನಪಾಯಿತು. ಅದಕ್ಕಾಗಿ ಈ ಆಡಳಿತ ಮಂಡಳಿಗೂ ಮುಖ್ಯವಾಗಿ ಸರ್ ಅವರಿಗೆ, ಚೆನ್ನಾರೆಡ್ಡಿ ಸರ್ ಅವರಿಗೂ, ಗೀತಾ ಮೇಡಮ್ ಅವರಿಗೂ ವಂದಿಸ್ತಾ, ನನಗೆ ಸನ್ಮಾನ ಮಾಡಿದಂತಹ ತಮಗೆಲ್ಲರಿಗೂ. ಮೂಲತಃ ಮಾತನಾಡೋ ವೃತ್ತಿ ಅಲ್ಲ ನಂದು, ಯಾಕೆಂದರೆ ಮಾತನಾಡಿದ್ದನ್ನು ಬರೆಯೋದರ ವೃತ್ತಿ. ಆದರೆ ಚೆನ್ನಾರೆಡ್ಡಿ ಸರ್ ಇಲ್ಲ, ನಿಮ್ಮೂರು ಸ್ವಾಮಿಗಳು ಬರ್ತಾರೆ ನೀವು ಬರಬೇಕು ಅಂತ ಸಿಗ್ತೇವೆ, ನಮ್ಮೂರು ಸ್ವಾಮಿಗಳು ಬರ್ತಾರೆ ನೀವು ಬರಬೇಕು ಅಂತಂದರು. ಆಯಿತು ಅಂತೇಳಿ ಬಂದೆ. ಒಂದು ಗಮನಿಸಿರಬೇಕು ತಾವು ಮಕ್ಕಳು, ಈ ಉದ್ಘಾಟನಾ ಭಾಷಣ ಮಾಡಲಿಕ್ಕೆ DDP ಮೇಡಮ್ ಅವರು ಬರುವ ವೇದಿಕೆ ಮೇಲೆ ಬಂದು ಡಯಾಸ್ ಮೇಲೆ ನಿಂತ ಮೇಲೂ ಸಹ ಒಂದೆರಡು ಸೈಗಳನ್ನು ಮಾಡಿದ್ರು. ಗಮನಿಸಿರಬೇಕು ಅಂತ ಮಾಡ್ತೇವೆ ಮಕ್ಕಳು. ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ನೀವು ಹಾಗೆ ಗ್ರೀನ್ ಪೆನ್ಲೆ ಸಹಿ ಮಾಡುವಂಥ ಅಧಿಕಾರಿಗಳಾಗಬೇಕು ಅಂತನ್ನೋದು ನನ್ನ ಆಶಯ. ಯಾಕೆ ಅಂತಂದರೆ ಇವತ್ತು ಮೇಡಮ್ ಅವರು ಭಾಳ ಕಳಕಳಿಯಿಂದ ಮಾತಾಡಿದ್ರು, ಕಲಬುರಗಿ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತೇಳಿ. ನಿಜವಾಗಲೂ ಕಲಬುರಗಿ ಆಗಲಿ ಕಲ್ಯಾಣ ಕರ್ನಾಟಕವಾಗಲಿ ಹಿಂದುಳಿದಿಲ್ಲ. ಅದೇನಾಗಿದೆ ಅಂತಂದರೆ, ಇಲ್ಲಿನ ಮಕ್ಕಳ ಪ್ರತಿಭೆಯನ್ನು ನೋಡಿದ್ವಿ. 9ನೇ ರ್ಯಾಂಕ್ ಪಡೆದಂಥ SSLCಯಲ್ಲಿ 9ನೇ ರ್ಯಾಂಕ್ ಪಡೆದಂಥ ಸ್ಟೂಡೆಂಟ್ಗಳನ್ನು ಸನ್ಮಾನ ಮಾಡಿದ್ರು. ಜೊತೆಗೆ ಕ್ರಿಕೆಟು ಮತ್ತು ಜಾಣತನಕ್ಕೆ 100% ಕೊರತೆ ಇಲ್ಲ. ಆದರೆ ಎಲ್ಲಿ ನಾವು ಸೋಲ್ತಾ ಇದ್ದೀವಿ ಅನ್ನೋದನ್ನು ಮಾತ್ರ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಒಂಚೂರು ಅವ್ರನ್ನ ಮೋಟಿವೇಟ್ ಮಾಡಿ ನಮ್ಮ ಮಕ್ಕಳಿಗೆ. ಯಾಕೆಂತಂದರೆ ಇವತ್ತು ಬೆಂಗಳೂರಿನ
ಯಾವುದೇ ಸಾಫ್ಟ್ವೇರ್ ಕಂಪ್ನಿಲಿ ಹೋಗ್ರಿ, ಯಾವುದೇ ದೊಡ್ಡ ದೊಡ್ಡ ವೈದ್ಯರನ್ನು ನೋಡ್ರಿ, ಅವರೆಲ್ಲರೂ ಮೂಲತಃ ಕಲಬುರಗಿಯವರೇ. ಅಲ್ಲಿ ಭಾವಚಿತ್ರ ಕಾಣುತ್ತೆ ತಮ್ಮೆಲ್ಲರಿಗೂ. ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಸಹ ಕಲಬುರಗಿಯಲ್ಲೇ ಶಿಕ್ಷಣ ಕಲಿತು ಸುಪ್ರೀಂ ಕೋರ್ಟ್ನ ಜಡ್ಜ್ ಆದಂಥವ್ರು. ಇವತ್ತು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪ್ನಿಯಾಗ ಕೆಲಸ ಮಾಡುವಂಥ ಬಹುತೇಕ ಇಂಜಿನಿಯರ್ಸ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು, ದೊಡ್ಡ ದೊಡ್ಡ ಹುದ್ದೆಯಿರತಕ್ಕಂಥ ಅಧಿಕಾರಿಗಳು ಮತ್ತು ಖ್ಯಾತನಾಮ ವೈದ್ಯರು. ನೀವು ಇವತ್ತು ಒಕ್ಕಾಳ ಜಯದೇವದಂತಹ ಈ ವಿಶ್ವದ ದಕ್ಷಿಣ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಹೃದಯ ತಜ್ಞ ಯಾರು ಅಂತ ಕೇಳಿದ್ರೆ ನಾವು ಡಾಕ್ಟರ್ ವಿವೇಕ್ ಜವಳಿ ಅಂತ ಹೇಳ್ತೀವಿ. ಅವರು ಸಹ ಈ ಕಲಬುರಗಿ ನೆಲದವರು ಅಂತ ಅನ್ನೋದು ಹೆಮ್ಮೆಯ ಸಂಗತಿ. ಅದು ಬಿಟ್ಟು ನಾವು ಕ್ಯಾನ್ಸರ್ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡೋಲ್ಲಿ ಯಾರು ಭಾಳ ಫೇಮಸ್ ಡಾಕ್ಟರ್ ಅಂತ ಕೇಳಿದ್ರೆ, ಬೆಂಗಳೂರಲ್ಲಿ ಹೋಗಿ ಕೇಳಿದ್ರೆ ನೀವು ಶೇಖರ್ ಪಾಟೀಲ್ ಅವ್ರ ಹೆಸರನ್ನ ರೆಫರ್ ಮಾಡ್ತಾರೆ. ಶೇಖರ್ ಪಾಟೀಲ್ ಎಲ್ಲಿಯವರು? ಅವರು ಸಹ ಕಲಬುರಗಿ ಪಕ್ಕ ಶಾಪುರ ಉಕ್ಕಳದವರು. ನೀವು ಸ್ಪರ್ಶ ಹಾಸ್ಪಿಟ್ಲ್ ಈ ಎಲುಬುಗಳನ್ನು, ಈ ವಿಶೇಷವಾಗಿ ಮಂಡಿ ಮೊಳಕಾಲು ಚಿಪ್ಪುಗಳ ಸಮಸ್ಯೆ ಎದುರಿಸುವಂಥವ್ರಿಗೆ ನಾವು ನೋಡಿದಾಗ ಅಲ್ಲಿ ಡಾಕ್ಟರ್ ಖ್ಯಾತನಾಮರಿಬ್ಬರು, ಒಂದು ಶಿವರಾಜ್ ಪಾಟೀಲ್ ಅವರ ಮಗ ಸ್ಪರ್ಶ ಆಸ್ಪತ್ರೆ, ಇನ್ನೊಬ್ಬ ನಮ್ಮ ಕಿರಣ್ ಚೌಕ, ಅವರು ಸಹ ಕಲಬುರಗಿಯವರು, ಕಲಬುರಗಿಯ MRMCಯಲ್ಲೇ ಕಲ್ತವರು. ಅಂತಂದರೆ ಸಾಧನೆ ಮಾಡಿ ರಾಜಧಾನಿಯಲ್ಲಿ ಹೆಸರು ಮಾಡಿದಂಥವ್ರು ಎಲ್ಲರೂ ಕಲಬುರಗಿಯವರೇ ಆಗಿರುವಾಗ ನಮ್ಮ ಮಕ್ಕಳು ಹಿಂದುಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಪ್ರತಿಭೆಯನ್ನು ನಾವು ಒಂದು ಸ್ವಲ್ಪ ಮೋಟಿವೇಟ್ ಮಾಡಿ ಅವ್ರಿಗೆ ಸ್ವಲ್ಪ ಕಿಡಿ ಹಚ್ಚಬೇಕು. ಯಾಕೆಂತಂದರೆ ಕಿಡಿ ಹಚ್ಚೋ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ನಾವು ಕಿಡಿ ಹಚ್ಚೋದು ಏನು ಮಾಡ್ಲಿಕ್ಕೈತೀವಿ ಅಂತಂದ್ರೆ ಮನ್ಯಾಗ ಹುಳಿ ಹಿಂಡೋದು ಮತ್ತೊಂದು ಜಗಳ ಹಚ್ಚೋ ಕಿಡಿ ಹಚ್ಚೋ ಕೆಲಸ ಮಾಡ್ತೀವಿ. ಮಕ್ಕಳ ಜ್ಞಾನದ ದೀವಿಗೆಯನ್ನು ನಾವು ಹುಟ್ಟುವಿಗೆ ಇಟ್ಟಾಗ ಹೆಂಗೆ ಅವತ್ತು ಚಿನ್ನವನ್ನು ಹಾಕ್ತಾರೋ ಆ ಥರ ನಮ್ಮ ಮಕ್ಕಳು 100% ನಾವು ಬರ್ತಾರೆ. ಮೇಡಮ್ ಅವ್ರ ಆಶೆ ಈಡೇರಲಿ ಅಂತ ನಾನು ಆಶಿಸ್ತೀನಿ. ಯಾಕೆಂತಂದರೆ ನಮಗೂ ಪ್ರತಿ ಸಲ ಕಲಬುರಗಿ ಲಾಸ್ಟಾಗಿ ಬರೆದು ಬೇಸರ ಇದೆ. ಅವನು ಈ ಸಲವೇ ಬರಲಿ ಅಂತಲೂ ಆಶಯ ನಮ್ಮದು. ವಿಶೇಷವಾಗಿ ಇವತ್ತು ಸರ್ವಜ್ಞ ಚಿಣ್ಣರ ಲೋಕದ ವಾರ್ಷಿಕೋತ್ಸವವನ್ನು ನೋಡಿದಾಗ ಆರಂಭದಲ್ಲಿ 2 ನೃತ್ಯಗಳನ್ನು ನೋಡಿದ್ವಿ. ಒಂದು ಶಿವನ ತಾಂಡವ, ಒಂದು ನಡೆಸಿದಂಥ ಯಡ್ರಾಮಿ ವಿರಕ್ತ ಮಠದ ಪೀಠಾಧಿಪತಿಗಳು ಮತ್ತು ನನ್ನ ಗುರುಗಳಾದಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ಹಣಿದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ನಾಡಿನ ಖ್ಯಾತ ಶೈಕ್ಷಣಿಕ ತಜ್ಞರು ಮತ್ತು ಶ್ರೇಷ್ಠ ಚಿಂತಕರಾದಂಥ ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ಸರ್ ಅವರೇ, ಹಾಗೂ ಸಮಾರಂಭವನ್ನು ಉದ್ಘಾಟಿಸಿದಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಡವಳಗಿ ಮೇಡಮ್ ಅವರೇ, ವೇದಿಕೆ ಮೇಲೆ ರಾಷ್ಟ್ರದಂಥ ಅಭಿಷೇಕ್ ಪಾಟೀಲ್ ಅವರೇ, ಸಂಗೀತ ಅವರೇ, ಹಾಗೂ ಪ್ರಾಚಾರ್ಯರಾದಂಥ ಕುಲಕರ್ಣಿ ಅವರೇ, ಮತ್ತು ವಿಶೇಷವಾಗಿ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ನನ್ನ ಅಕ್ಕ ಗೀತಾಕ್ಕ ಅವರಿಗೆ ಎಲ್ರಿಗೂ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಯಾರು ನಂಗೆ ಆಗಕ್ಕೆ ಸಾಧ್ಯವೇ ಇಲ್ಲ. ನೀವು ಒಂದು ಸಲ ಹಿಂಗನ್ಬೇಕಲ್ಲ, ನೀ ಅವ್ರಂಗಾಗ ಇವ್ರಂಗಾಗ ಅನ್ನೋದಕ್ಕಿಂತ ಮೊದಲ ನೀ ನನ್ನಂಗಾಗುವಂಥ ಯಾವ ತಂದೆ ತಾಯಿಗಳಂತಾರೆ ಅವ್ರ ಮನೆಯೊಳಗನೆ ಇವತ್ತು ಬಸವಣ್ಣನವರು ಹುಟ್ಟುತ್ತಾರೆ, ಅವ್ರ ಮನೆಯೊಳಗೆ ಅಂಬೇಡ್ಕರ್ ಅನ್ನುವಂಥವ್ರು ಹುಟ್ಟಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮೊದಲ ನಾನು ಚಾರಿತ್ರ್ಯದಿಂದ ಶುದ್ಧಿ ಇದ್ದರೆ ಮಾತ್ರ ಚರಿತ್ರೆ ನಿರ್ಮಾಣ ಆಗ್ತದೆ. ಅಂಥ ಚಾರಿತ್ರೆಯನ್ನು ಉಳ್ಳಂಥ ತಂದೆ ತಾಯಿಗಳಾಗಿ ವಿದ್ಯೆ ಬುದ್ಧಿಯನ್ನು ಕಲಿತಿರುವಂಥ ಮಾರ್ಗದರ್ಶಕಪ್ರಾಯವಾಗಿರುವಂಥ ಗುರುಗಳ ಹತ್ತಿರವನ್ನು ಬಿಟ್ಟು ನಮ್ಮ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಹೇಳಿಸಿ ನಾವೆಲ್ಲ ಕೃತಾರ್ಥರಾಗೋಣ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಮೊನ್ನೆ ತಾನೇ ನಾನೊಂದು ಪೇಪರ್ ಒಳಗೆ ನ್ಯೂಸ್ ನೋಡಕತ್ತಿದ್ದೆ. ಈಗ ಒಂದು 2-3 ತಿಂಗಳ ಹಿಂದೆ ಮಗ 10ನೇ ಕ್ಲಾಸ್ ಅದನ, ಕೇರಳದೊಳಗೆ ನಡೆದ ಘಟನೆ. ಮಗ 10ನೇ ಕ್ಲಾಸ್ ಅದಾನ, ಮಗನಿಗೆ ಮೊಬೈಲ್ ಬೇಕಾಗ್ಯದ, ತಾಯಿ ಕೊಡಿಸಲ್ಲ ಅಂತಾಳ. ಯಾವಾಗ ತಾಯಿ ಕೊಡಿಸಲ್ಲ ಅನ್ನೋ ಮಾತು ಮಗುವಿಗೆ ಗೊತ್ತಾಗ್ತದೆ, ಮಗ ಎಷ್ಟು ಕೀಳುಮಟ್ಟಕ್ಕೆ ಇಳಿತಾನಂದ್ರೆ ತನ್ನ ಗೆಳೆಯನ ಫೋನ್ ತಗೊಂಡು ಬಂದು ತಂದೆ ತಾಯಿಗಳು ಅರ್ಥಾತ್ ಗಂಡ ಹೆಂಡತಿಯರಿಬ್ಬರು 4 ಗೋಡೆಗಳ ಮಧ್ಯೆ ಏನು ಮಾಡಬೇಕಾಗಿತ್ತೋ ಅದನ್ನು ಚಿತ್ರೀಕರಣ ಮಾಡ್ತಾನೆ,
ಚಿತ್ರೀಕರಣ ಮಾಡಿ ಫೇಸ್ಬುಕ್ ಒಳಗೆ ಅಪ್ಲೋಡ್ ಮಾಡ್ತಾನೆ. ಯಾಕಂತದ್ರೊಳಗೆ ಬರ್ಕೊಂಡು ಹೋಗ್ತಾನೆ, ನಮ್ಮವ್ವ ನನಗೆ ಮೊಬೈಲ್ ಕೊಡಿಸಿಲ್ಲ ಅದಕ್ಕೆ ನಾನು ಹೆಂಗೆ ಮಾಡೀನಿ ಅಂತ ಹೇಳ್ಕೊಳ್ತಾನಂದ್ರೆ, ನಾವು ತಂದೆ ತಾಯಿಗಳಾಗಿರುವಂಥವರು ಮಗುವಿಗೆ ಹೆಂಗೆ ಬೆಳೆಸಾಕತ್ತೀವಿ ಅನ್ನುವಂಥದ್ದನ್ನು ನಾವೆಲ್ಲ ಮಾತ್ರ ಜನಿಸಕ್ಕೆ ಸಾಧ್ಯವಾಗ್ತದೆ. ಅಂಥ ವ್ಯಕ್ತಿತ್ವವುಳ್ಳ ಮನುಷ್ಯರನ್ನು, ಮಾನವೀಯ ಗುಣಗಳನ್ನು ಹೊಂದಿರುವಂಥವರನ್ನು ಸಮಾಜಕ್ಕೆ ಕೊಡಬೇಕಾಗಿದೆ. ಅಂಥ ಸಮಾಜಕ್ಕೆ ಕೊಡಬೇಕಾಗಿತ್ತು ಅಂದರೆ ಅದಕ್ಕೆ ಪೂರಕವಾಗಿ ಮಾನವೀಯ ಗುಣಗಳೇ ಇರಬೇಕೇ ವಿನಃ ಅಮಾನವೀಯ ಗುಣಗಳಿರಬಾರ್ದು. ನಾನು ಬಂದ ಮೇಲೆ ಓದಿದೆ, ವಿದ್ಯೆಗೆ ವಿನಯ ಭೂಷಣವಾದರೆ ಮಾನವೀಯ ಮೌಲ್ಯಗಳು ಅದಕ್ಕೆ ಕಿರೀಟಪ್ರಾಯವಾಗ್ತವೆ ಅಂತ. ಅಂಥ ಕಿರೀಟಪ್ರಾಯವಾಗಿರುವಂಥ ಮಕ್ಕಳನ್ನು ನಾವು ಈ ಸಮಾಜಕ್ಕೆ ಕೊಡಬೇಕಾಗದೆ. ಕೋಬಾಳ ಅನ್ನುವಂಥ ಗ್ರಾಮದೊಳಗೆ ಹುಟ್ಟಿರುವಂಥ ಬಡತನವನ್ನೇ ಹಾಸು ಹೊದ್ದಿರುವಂಥ ಒಂದು ಕ್ಷಣ ತಂದೆ ತಾಯಿಗಳು ನೂರಾರು ಮನೆಗೆ ಹೋಗಿ ಭಿಕ್ಷೆಯನ್ನು ಮಾಡಿ ಆ ಮಕ್ಕಳಿಗೆ ತೆಗೆದು ಬಂದು ಹಾಕಲಿಲ್ಲ ಅಂತಂದ್ರೆ 7 ಜನ ಮಕ್ಕಳು ಸಹಿತ ಉಪವಾಸ ಬದುಕು ಮಾಡಬೇಕಾಗ್ತಿತ್ತು. ಅಂಥ ಗಳಿಗೆಯೊಳಗೆ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ, ನಾನು ಇದೇ ಗ್ರಾಮದೊಳಗೆ ಉಳಿದ್ನಿ ಅಂದ್ರೆ ಇದೇ ಏನು ಗುಡಿಸಲಿನೊಳಗೆ ಬದುಕು ಮಾಡಬೇಕಾಗ್ತದೆ, ಬ್ಯಾಡ ಅಂತ ತಿಳಿದು ಕೋಬಾಳದಿಂದ ಕಲಬುರಗಿಗೆ ಬರ್ತಾರೆ. ಕಲಬುರಗಿಯೊಳಗೆ ಬಂದು ನಾವು ಯಾವುದು ಬ್ಯಾಡವಾದ ಏರಿಯಾ ಅಂತ ನಾವು ಅದನ್ನು ಕರಿತೀವೋ ಅದೇ ಬೇಡವಾದ ಏರಿಯಾದೊಳಗೆ ಗುಡಿಸಲನ್ನು ಹಾಕಿ ಚಪ್ಪಲು ಹೊಲಿತಾರೆ. ಅದೇ ಒಂದು ಬೇಡವಾಗಿರುವಂಥ ಏರಿಯಾದೊಳಗೆ ಇದ್ದುಕೊಂಡು ಬದುಕನ್ನು ಸಾಗಿಸ್ತಾರೆ. ಬದುಕನ್ನು ಸಾಗಿಸಿ ಆ ಮನೆಯೊಳಗೆ ಅವರೇ, ಅರ್ಥಾತ್ ಆ ಹೆಣ್ಣು ಮಗಳೇ ಬಹಳ ದೊಡ್ಡವಳು, ಅವಳದವರೆಲ್ಲ ಬಹಳ ಚಿಕ್ಕವರು. 7 ಜನ ತನ್ನ ತಂಗಿಯರನ್ನು ಸಾಕ್ತಾಳೆ.